ಅವರ್ಣೀಯ ಸವರ್ಣೀಯ ಹೆಸರಿನಲ್ಲಿ ಪೂಜಾ ಸ್ಥಳದಲ್ಲಿ ಎಲ್ಲರಿಗೂ ಅವಕಾಶ ಕೊಡಿ, ಯಾವುದೇ ವ್ಯಕ್ತಿಯನ್ನ ಬಹಿಷ್ಕಾರ ಮಾಡುವ ಹಾಗಿಲ್ಲ, ತಪ್ಪಿದ್ದಲ್ಲಿ ಭಾರಿ ದಂಡ ತೆತ್ತಬೇಕಾಗಿ ಬರುತ್ತೆ. 3 ವರ್ಷ ಜೈಲು ಶಿಕ್ಷೆ, ಲಕ್ಷ ದಂಡ ಕಟ್ಟಬೇಕಾಗಿ ಬರುತ್ತೆ. ಪೂಜಾ ಸ್ಥಳದಲ್ಲಿ ತಾರತಮ್ಯ ಸಲ್ಲದು. ಯಾವುದೇ ವ್ಯಕ್ತಿಯನ್ನ ಜಾತಿ, ಮತ, ಪಂಥ, ವರ್ಣದ ಹೆಸರಿನಲ್ಲಿ ದೂರ ಹಟ್ಟಬಾರದು. 1 ಲಕ್ಷದವರೆಗೆ ದಂಡ ಕಟ್ಟಬೇಕಾಗಿ ಬರುತ್ತೆ. ಇದು ಹೊಸ ನಿಯಮ. ಸದನದಲ್ಲಿ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ಚರ್ಚೆಯಾಗಿ ಮಸೂದೆಯಾಗಿದೆ. ಶಾಲೆ, ಪೂಜಾ ಸ್ಥಳ, ವ್ಯವಹಾರದ ಸ್ಥಳ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಯನ್ನ ಜಾತಿಯ ಹೆಸರಿನಲ್ಲಿ ದೂರ ಇಡೋ ಹಾಗಿಲ್ಲ. ನೀನು ಆ ಜಾತಿ, ನೀನು ಆ ಬಣ್ಣದವನು, ನೀನು ಮತ್ತೊಂದು ಮಗದೊಂದು ಅಂತ ಹೇಳಿ ದೂರ ಹಟ್ಟಬಾರದು. ಅಂತರ ಕಾಯ್ದುಕೊಳ್ಳುವುದರಿಂದ ಆತನ ಮನನೋವಾಗುವುದಾದರೆ, ಆತನ ಭಾವನೆಗೆ ಧಕ್ಕೆ ಆಗಿದ್ದೇ ಆದಲ್ಲಿ ಆತ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ದಾಖಲಾಗುತ್ತೆ. ಪೂಜಾ ಸ್ಥಳಗಳ ಪ್ರವೇಶಕ್ಕೆ ಅಡ್ಡಿಪಡಿಸುವುದು ಮತ್ತು ಜಾತಿ ಅಥವಾ ಸಮುದಾಯಗಳ ಪಂಚಾಯತ್ ಸೇರಿದಂತೆ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಅವರ ಕುಟುಂಬ ಸದಸ್ಯರನ್ನ ಒಳಗೊಂಡಂತೆ ವ್ಯಕ್ತಿಗಳ ಗುಂಪು ಗುರಿಯಾಗಿಸಿಕೊಂಡು ಸಾಮಾಜಿಕವಾಗಿ ಬಹಿಷ್ಕರಿಸಿದರೆ ಅಂಥವರಿಗೆ ಗರಿಷ್ಠ 3 ವರ್ಷದವರೆಗಿನ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಲು ಪ್ರಸ್ತಾವಿಸಲಾಗಿರುವ ಮಹತ್ವದ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಮತ್ತು ಪರಿಹಾರ ವಿಧೇಯಕ 2025 ಇದನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಹಾಗಾದರೆ ಈ ವಿಧೇಯಕದಲ್ಲಿ ಏನಿದೆ, ಇದರ ವಿಚಾರವಾಗಿ ಪ್ರಮುಖ ಅಂಶಗಳೇನೇನಿದೆ? ಯಾವುದೇ ವ್ಯಕ್ತಿ ಅಥವಾ ಕುಟುಂಬ ಸದಸ್ಯರನ್ನು ಸಾಮಾಜಿಕವಾಗಿ ಬಹಿಷ್ಕರಿಸಿದ್ರೆ ಅದು ಉದಾಹರಣೆ ಏನು ಅನ್ನೋದನ್ನ ಹೇಳ್ತೀನಿ. ಅಂಥವರಿಗೆ 1 ಲಕ್ಷ ರೂಪಾಯಿ ದಂಡ ಹಾಗೂ 3 ವರ್ಷದವರೆಗಿನ ಜೈಲು ಶಿಕ್ಷೆಗೆ ಗುರಿಪಡಿಸುವ ವಿಧೇಯಕ ಇದಾಗಿದೆ. ಬಹಿಷ್ಕಾರಕ್ಕೆ ಒತ್ತಡ ಹೇರಲು ಪರೋಕ್ಷವಾಗಿ ಕಾರಣರಾದವರು, ಬಹಿಷ್ಕಾರದ ಪರವಾಗಿ ಮತ ಹಾಕಿದವರು ಅಥವಾ ಚರ್ಚೆಯಲ್ಲಿ ಪಾಲ್ಗೊಂಡವರನ್ನು ಕೂಡ ಅಪರಾಧಿಗಳು ಎಂದು ನಿರ್ಧರಿಸಲಾಗುತ್ತದೆ. ಬಹಿಷ್ಕಾರಕ್ಕೆ ಒಳಗಾಗುವವರು ಪೊಲೀಸ್ ಠಾಣೆ ಅಥವಾ ನ್ಯಾಯಾಧೀಶರಿಗೆ ನೇರವಾಗಿ ದೂರು ಸಲ್ಲಿಸಬಹುದಾಗಿದೆ. ಉದಾಹರಣೆ, ಮೊನ್ನೆ ಒಬ್ಬ RSS ಕಾರ್ಯಕರ್ತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಆ ಭಾಗದ ದಲಿತ ಸಮುದಾಯದ ಮನೆಗೆ ಹೋಗಿ ಅವ್ರ ಜೊತೆನೆ ಪಕ್ಕದಲ್ಲಿ ಕೂತ್ಕೊಂಡು ತಿಂಡಿ ಮಾಡಿದ್ದಾನೆ. ಅದರಲ್ಲಿ ಅರ್ಥ ಏನು? ಅದರಲ್ಲಿ ಅನ್ಯಾಯ ಏನು? ದಲಿತ ಸಮುದಾಯದ ಕುಟುಂಬ ಸದಸ್ಯರ ಜೊತೆ ಕೂತ್ಕೊಂಡು ಊಟ ಮಾಡೋದು ತಪ್ಪ? ಇಲ್ಲ. ಮನುಷ್ಯರು ಎಂಬ ನಿಟ್ಟಿನಲ್ಲಿ ಯಾವುದೇ ವ್ಯಕ್ತಿಯ ಜೊತೆ ನಾವು ಕೂತ್ಕೊಂಡು ವ್ಯವಹರಿಸ್ಬೋದು, ಕೂತ್ಕೊಂಡು ಮಾತನಾಡ್ಬೋದು, ಕಷ್ಟ ಸುಖ ಹಂಚ್ಕೋಬಹುದು, ಜೊತೆಗೆ ತಿನ್ನಬಹುದು, ಜೊತೆಗೆ ಕುಡಿಬಹುದು, ಜೊತೆಗೆ ಮಲಗಬಹುದು. ಆದರೆ ಆ ಕಾರ್ಯಕರ್ತನ ಕುಟುಂಬವನ್ನು ಒಂದು ಗ್ರಾಮ ಬಹಿಷ್ಕಾರ ಮಾಡಿತ್ತು. ನೀನು ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ಯಾ, ಅವ್ರ ಜೊತೆಗೆ ತಿಂದು ಎದ್ದು ಬಂದಿದೆಯಾ? ಈ ಅರ್ಥದಲ್ಲಿ ಈ ಕಾರಣಗಳನ್ನು ಮುಂದಿಟ್ಟುಕೊಂಡು ಇದು ಉದಾಹರಣೆ ಹೇಳ್ತಾ ಇರೋದು. ಹಾಗಾಗಿ ಜಾತಿ ಮತ್ತು ಪಂಥದ ಹೆಸರಿನಲ್ಲಿ ಯಾವುದೇ ಸ್ಥಳದಲ್ಲಿ, ದೇವಸ್ಥಾನ ಆಗಿರಲಿ, ಶಾಲೆ ಆಗಿರಲಿ, ಕಾಲೇಜು ಆಗಿರಲಿ, ಯೂನಿವರ್ಸಿಟಿಯ ಕ್ಯಾಂಪಸ್ಗಳೇ ಆಗಿರಲಿ, ವ್ಯವಹಾರದ ಸ್ಥಳ ಆಗಿರಲಿ, ಹೋಟೆಲ್ಗಳಲ್ಲಿ, ಕೆಲ ಹಳ್ಳಿಗಳಲ್ಲಿ ಈಗಲೂ ಜೀವಂತವಾಗಿದೆ. ಕೆಳವರ್ಗದವರು ಅಥವಾ ಕೆಳಜಾತಿಯವರು ಬಂದಾಗ ತನ್ನ ಕೈಗಳನ್ನು ಅವ್ರ ಜೊತೆ ಸ್ಪರ್ಶ ಕೂಡ ಮಾಡ್ಕೊಳ್ಳೋದಿಲ್ಲ. ಆಧುನಿಕ ಅಸ್ಪೃಶ್ಯತೆಗೆ ಒಳಗಾಗಿದ್ದೀವಿ. ಈ ತರಹದ ಕೃತ್ಯಗಳು ರಾಜ್ಯದಲ್ಲಿ ನಡೀಬಾರ್ದು ಅನ್ನುವಂಥ ವಿಧೇಯಕ ಇದು. ಸೊ ಈ ವಿಧೇಯಕದ ವಿರುದ್ಧವೂ ಮಾತುಗಳು ಬಂದಿದ್ದಾವೆ, ಪರವೂ ಅನೇಕ ತರಹದ ಶ್ಲಾಘನೆ ವ್ಯಕ್ತವಾಗಿದೆ. ಶಾಲೆ, ಪೂಜಾ ಸ್ಥಳ, ವ್ಯವಹಾರ, ಉದ್ಯೋಗ, ಆಸ್ಪತ್ರೆ, ಸಮುದಾಯ, ಹೀಗೆ ಯಾವುದೇ ಕ್ಷೇತ್ರದಲ್ಲೂ ಜಾತಿ ತಾರತಮ್ಯ ಮಾಡಂಗಿಲ್ಲ. ಒಂದು ವೇಳೆ ಹಂಗೆ ಮಾಡಿದ್ದೇ ಆದಲ್ಲಿ ಅಂಥವರಿಗೆ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೂ ದಂಡ ವಿಧಿಸಬಹುದು ಎಂದು ವಿಧೇಯಕ ಚರ್ಚೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.